Namaste, welcome to Tidiness Life channel. Hope you are all doing great. ಇವತ್ತಿನ ಬ್ಲಾಗ್ ಯಾವುದ್ರ ಬಗ್ಗೆ ಅಂತ ನಿಮಗೆ ಆಲ್ರೆಡಿ ಥಂಬ್ನೈಲ್ ನೋಡಿನೇ ಗೊತ್ತಾಗಿರುತ್ತೆ. ಎಸ್, ಇವತ್ತಿನ ವಿಡಿಯೋ ಕಿಚನ್ ಮೇಕ್ ಓವರ್ ಬಗ್ಗೆ. ಅಡಿಗೆ ಮನೆ ಎನ್ನುವಂತಹ ಜಾಗ ಮನೆಯ ಹೃದಯ ಭಾಗ ಅಂತಲೇ ಹೇಳ್ಬೋದು. ಇನ್ನು ಗೃಹಿಣಿಯರ ದಿನ ಶುರುವಾಗೋದು ಹಾಗೆಯೇ ಅವರ ದಿನ ಕೊನೆಯಾಗೋದು ಈ ಪುಟ್ಟ ಕೋಣೆಯಲ್ಲಿ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಗೃಹಿಣಿಯರು ಅಂತ ಹೇಳುವಾಗ ದಿನದಲ್ಲಿ ತಮ್ಮ ಸಾಕಷ್ಟು ಸಮಯವನ್ನು ಅಡಿಗೆ ಮನೆ ಎನ್ನುವಂತಹ ಕೋಣೆಯಲ್ಲೇ ನಾವು ಕಳಿತೀವಿ. ಈಗಂತೂ ಎಲ್ಲರೂ ಕೂಡ ತಮ್ಮ ಅಡಿಗೆ ಮನೆನ ಡೆಕರ್ ಮಾಡೋದು, ಮೇಕ್ ಓವರ್ ಮಾಡೋದು ಸಾಮಾನ್ಯವಾಗಿಬಿಟ್ಟಿದೆ. ನಿಮಗೆ ಅನಿಸ್ಬೋದು, ಯಾಕೆ ಈ ಥರ ಡೆಕರ್ ಮಾಡ್ತಾರೆ, ಯಾಕೆ ಈ ಥರ ಮೇಕ್ ಓವರ್ ಮಾಡ್ತಾರೆ? ಯಾಕಂದರೆ ಕ್ಲೀನ್, ಆರ್ಗನೈಸ್ಡ್, ನೀಟ್, ಟೈಡಿ, ಸ್ವಲ್ಪ ಡೆಕರ್ ಆಗಿರುವಂತಹ ಅಡಿಗೆ ಮನೆ ಇದ್ದರೆ ಗೃಹಿಣಿಯರು ಕೂಡ ತಮ್ಮ ಕೆಲಸವನ್ನು ಉತ್ಸಾಹದಿಂದ, ಉಲ್ಲಾಸದಿಂದ ಮಾಡಬಹುದು. ನಾವು ಹೊರಗಡೆ ಕೆಲಸ ಮಾಡುವಾಗ ಹೊರಗಡೆ ಕೆಲಸ ಮಾಡುವಾಗ ಒಳ್ಳೆಯ ವಾತಾವರಣ ಇರಬೇಕು ಅಂತ ಹೇಗೆ ನಾವು ಬಯಸ್ತೀವೋ ಹಾಗೆಯೇ ಗೃಹಿಣಿಯರು ಕೆಲಸ ಮಾಡುವಾಗ ಕೂಡ ತಮ್ಮ ಅಡಿಗೆ ಮನೆ ಎನ್ನುವಂತಹ ಕೋಣೆ ತುಂಬ ಕ್ಲೀನಾಗಿ, ನೀಟಾಗಿ, ಆರ್ಗನೈಸ್ಡ್ ಆಗಿರಬೇಕು ಅಂತಲೇ ಬಯಸೋದು. ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಕಿಚನ್ನ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ, ಯಾವ ರೀತಿ ಮೇಕ್ ಓವರ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು ನಮ್ಮ ಅಡಿಗೆ ಮನೆಯ ಬಿಫೋರ್ ಮೇಕ್ ಓವರ್ ಲುಕ್. ಕಿಚನ್ ಕೌಂಟರ್ ಟಾಪ್ನಲ್ಲಿ ನಾನು ಯಾವುದೇ ರೀತಿಯಾದಂತಹ ಡೆಕರ್ ಐಟಮ್ಸ್ನ ಇಟ್ಕೊಂಡಿಲ್ಲ. ಆಫ್ಟರ್ ಪೇಂಟಿಂಗ್ ಕಂಪ್ಲೀಟಾಗಿ ನಾನು ಕಿಚನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಮೇಕ್ ಓವರ್. ಮೊದಲನೇದಾಗಿ ನಾನಿಲ್ಲಿ ಈ ಎಲೆಕ್ಟ್ರಿಕ್ ಸ್ಟವ್ನ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಬ್ರ್ಯಾಂಡ್ ಪ್ರೀತಿ. ಕಳೆದ 1.5 ವರ್ಷದಿಂದ ಈ ಒಂದು ಸ್ಟವ್ನ ಯೂಸ್ ಮಾಡ್ತಾ ಇದ್ದೀನಿ. ಈವರೆಗೂ ನಾನು ಯಾವುದೇ ರೀತಿಯಾದಂತಹ ಇಶ್ಯೂನ ನಾನು ಫೇಸ್ ಮಾಡಿಲ್ಲ. ಈಗ ನಾನು ಇಲ್ಲಿ BPL ಬ್ರ್ಯಾಂಡ್ನ ಈ ಬ್ಯೂಟಿಫುಲ್ ಪೇಸ್ಟಲ್ ಪಿಂಕ್ ಕಲರ್ನಲ್ಲಿ ಇರುವಂತಹ ಕೆಟಲ್ನ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದನ್ನ ನಾನು ಮೆಟ್ರೋದಲ್ಲಿ ಪರ್ಚೇಸ್ ಮಾಡಿರೋದು. ಈ ವೈಟ್ ಟ್ರೇಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಆಯಿಲ್ ಜಾಸ್ನ ಇಟ್ಕೊಳ್ತಾ ಇದ್ದೀನಿ. ಇದರಿಂದ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಆಗಿರುತ್ತೆ ಅಂತ. ಈ ಕೌಂಟರ್ ಟಾಪ್ಗೆ ನಾನು ಸ್ವಲ್ಪ ಡೆಕರ್ ಟಚ್ ಕೊಡೋಣ ಅಂತ ಹೇಳಿ ಅಮೆಝಾನಿಂದ ಈ ಒಂದು ಆರ್ಗನೈಸರ್ನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನನಗೆ ಆರ್ಗನೈಸರ್ ಸೈಜ್ ಸ್ವಲ್ಪ ಚಿಕ್ಕದೇ ಬೇಕಾಗಿತ್ತು. ಆ್ಯಂಡ್ ಕ್ವಾಲಿಟಿ, ಕಲರ್, ಡಿಸೈನ್ ಬಗ್ಗೆ ಹೇಳಬೇಕಾದ್ರೆ ನನಗಂತೂ ತುಂಬಾ ಆರ್ಗನೈಸರ್ ಇಷ್ಟ ಆಯಿತು. ಈಗ ನಾನು ಇಲ್ಲಿ ಕೆಲವು ಸೆರಾಮಿಕ್ ಜಾರ್ಸ್ನ ಇಟ್ಕೊಳ್ತಾ ಇದ್ದೀನಿ. ಈ ಜಾರ್ಸ್ ನಿಮಗೆ ಲೋಕಲ್ ಶಾಪಲ್ಲಿ ಅಥವಾ ಟೆರಕೋಟಾ ಶಾಪ್ನಲ್ಲೂ ಕೂಡ ಸಿಗುತ್ತೆ. ಈ ಬ್ಯೂಟಿಫುಲ್ ಆದಂತಹ DIYನ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಫಸ್ಟ್ ಈ ರೀತಿ ಪ್ಲೈನ್ MDF ಬೋರ್ಡ್ ತಗೊಂಡು ಇದನ್ನು ಚಾಕ್ ಪೇಂಟ್ ಅಥವಾ ಗೀಝೋ ಅಂತ ಸಿಗುತ್ತೆ, ಅದನ್ನು ನಾನು ಕಂಪ್ಲೀಟಾಗಿ ಒಂದು ಸ್ಪಾಂಜ್ ಡ್ಯಾಬರಿಂದ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಆದ ನಂತರ ನಾನು ಈ ಡೆಕೋ ಟ್ರಾನ್ಸ್ಫರ್ ಶೀಟಲ್ಲಿ ನನಗೆ ಯಾವ ರೀತಿ ಡಿಸೈನ್ ಬೇಕು ಅದನ್ನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಅದರ ಲೇಯರ್ಸ್ನ ಪೀಲ್ ಮಾಡಿ ಬೋರ್ಡ್ ಮೇಲೆ ಇಟ್ಟು ಅದಕ್ಕೊಂದು ವೆಟ್ ಸ್ಪಾಂಜ್ ತಗೊಂಡು ಆ ಡಿಸೈನ್ ಮೇಲೆ ಈ ಥರ ಡ್ಯಾಪ್ ಮಾಡಿ ಈ ಡಿಸೈನ್ ಕಂಪ್ಲೀಟಾಗಿ ವೆಟ್ ಆದ ನಂತರ ಈ ಒಂದು ಸ್ಟಿಕ್ಕರ್ನ ತೆಗೆದ್ಬಿಡಿ. ನೋಡಿ ಎಷ್ಟು ಕ್ಲೀನಾಗಿ ಡಿಸೈನ್ ಬಂದಿದೆ ಅಂತ. ಈ ಎಲ್ಲ ಐಟಮ್ ನಿಮಗೆ ಇಟ್ಸಿ ಬಿಟ್ಸಿ ಅನ್ನುವಂತಹ ಸ್ಟೋರಲ್ಲಿ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ಇದು ನಿಮಗೆ ಸಿಗುತ್ತೆ. ಇಲ್ಲಿ ನಾನು ಈಗ ಈ ಬ್ಲೂ ಅಕ್ರಿಯಲಿಕ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ವೈಟ್ ಅಕ್ರಿಯಲಿಕ್ ಕಲರ್ನ ಮಿಕ್ಸ್ ಮಾಡಿಕೊಂಡು ನನಗೊಂದು ಲ್ಯಾವೆಂಡರ್ ಕಲರ್ ಶೇಡ್ ಸಿಗುತ್ತೆ. ಆ ಲ್ಯಾವೆಂಡರ್ ಕಲರ್ನ ಒಂದು ಸ್ಪಾಂಜ್ ಡ್ಯಾಬರ್ ತಗೊಂಡು ಕಂಪ್ಲೀಟಾಗಿ ಈ MDF ಬೋರ್ಡ್ ಎಡ್ಜಸ್ನ ಡ್ಯಾಬ್ ಮಾಡ್ಕೊಳ್ತಾ ಇದ್ದೀನಿ. ಪೇಂಟ್ ಡ್ರೈ ಆದ ನಂತರ ಡೆಕೋ ಗ್ಲೂ ಅಂತ ಸಿಗುತ್ತೆ. ಇದನ್ನು ನೀವು ಪೇಂಟ್ ಬ್ರಷ್ ತಗೊಂಡು ಕಂಪ್ಲೀಟ್ ಬೋರ್ಡ್ನ ಮತ್ತೆ ಪೇಂಟ್ ರೀತಿ ಒಂದು ಕೋಟ್ ಹಾಕ್ಕೊಳ್ಳಿ. ಅದು ಡ್ರೈ ಆದ ನಂತರ ನೀವು ಈ ವಾರ್ನಿಷ್ನ ಅದೇ ರೀತಿ ಮತ್ತೆ ಬ್ರಷ್ ಸಹಾಯದಿಂದ ಅಪ್ಲೈ ಮಾಡಿ.
ಮತ್ತು ಇದು ಒಣಗಿದ ನಂತರ ಗ್ಲಿಟರ್ ಪೆನ್ ತಗೊಂಡು ಈ ಫ್ಲವರ್ಸ್ ಲೈಕ್ ಪರ್ಪಲ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು, ಗೋಲ್ಡನ್ ಆಗಿರ್ಬೋದು, ಎಲ್ಲ ಲೈನ್ಸ್ನ ನಾನು ಇಲ್ಲಿ ಹೈಲೈಟ್ ಮಾಡ್ಕೊಂಡಿದ್ದೀನಿ. ಹೈಲೈಟ್ ಮಾಡಿದ ನಂತರ ಒಂದು ಕೋಟ್ನ ಇಲ್ಲಿ ಬರಿತಾ ಇದ್ದೀನಿ, ದಿಸ್ ಕಿಚನ್ ಇಸ್ ಸೀಸನ್ ವಿತ್ ಲವ್ ಅಂತ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಈ ಡೆಕರ್ನ ಮಾಡಬಹುದು ಅಂತ. ಈ ಆರ್ಗನೈಸರ್ಗೆ ಚೆನ್ನಾಗಿ ಪಾಪ್ ಆಗುತ್ತೆ ಅಂತ ಈ ಥರ ಕಪ್ ಸಾಸರ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಸೆರಾಮಿಕ್ ಕಪ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು ಡೆಕರ್ ಟಚ್ ಇರಲಿ ಅಂತ ಈ ಸ್ಪ್ಯಾನಿಷ್ ಸ್ಟೈಲ್ನ ಮನೆಯೂ ಕೂಡ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಫೈನಲ್ ಆಗಿ ಈ ಆರ್ಗನೈಸರ್ ಲುಕ್ ಈ ಥರ ಬಂದಿದೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಈ ವಾಲ್ಗೆ ಸೂಟ್ ಆಗುವಂತಹ ಒಂದು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆದಂತಹ ಈ ಒಂದು ಸೆಲ್ಫ್ನ ನಾನಿಲ್ಲಿ ಅಮೆಝಾನಿಂದ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಕ್ವಾಲಿಟಿ ಅಂತೂ ಸೂಪರ್ಬ್ ಅಂತಲೇ ಹೇಳಬಹುದು. ಇದಕ್ಕೆ ನಾನಿವಾಗ ಈ ಕ್ಲಾಸಿ ಲುಕ್ ಇರುವಂತಹ ಗೋಲ್ಡನ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ನ ಸೆರಾಮಿಕ್ ಟೀ ಕಪ್ಸ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಡೆಕೋಪೇಜ್ ಫಿಲಾಮಿನ್ ಪೇಪರಿಂದ ಮಾಡಿದಂತಹ ಈ ಒಂದು DIY ವಾಲ್ ಫ್ರೇಮ್ನ ನಾನಿಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪೇಂಟಿಂಗ್ ಯಾವ ರೀತಿ ಮಾಡಿದ್ದೀನಿ ಅಂತ ಮುಂದೆ ನಾನು ನಿಮಗೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಕೆಲವು ಡೆಕರ್ ಐಟಮ್ಸ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮನೆ ಅಂತ ಹೇಳುವಾಗ ಕಿಚನ್ ಆಗಿರ್ಬೋದು, ಲಿವಿಂಗ್ ಆಗಿರ್ಬೋದು, ಬೆಡ್ರೂಮ್ ಎಲ್ಲಿ ಆದ್ರೂ ಗ್ರೀನ್ ಟಚ್ ಕೊಡಲಿಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಕೆಲವು ಗಿಡಗಳಿಗೆ ಪಾಸಿಟಿವ್ ಎನರ್ಜಿನ ಬೇಗ ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ಶಕ್ತಿ ಇರುತ್ತೆ. ಇದರಿಂದ ನಿಮ್ಮ ಮೈಂಡ್ ಇಡೀ ದಿನ ಪೀಸ್ಫುಲ್ ಆಗಿರುತ್ತೆ. ಹಾಗೆಯೇ ನಾನು ಇಲ್ಲಿ ಈ ಕಪ್ ತೆಗೆದು ಈ ಬ್ಯೂಟಿಫುಲ್ ಆ್ಯಂಟಿಕ್ ಲುಕ್ ಇರುವಂತಹ ವಾಲೋ ಕ್ಲಾಕ್ನ ಹ್ಯಾಂಗ್ ಮಾಡ್ತಾ ಇದ್ದೀನಿ. ಈ ಲುಕ್ನ ನಾನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದೀನಿ ಅಂತ ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ. To the city streets, we began to feel the fire. We rise like tall buildings as the chemicals they take us higher. The night's young and it's just ನೆಕ್ಸ್ಟ್ ನಾನು ಈ ಪ್ಲೇಸ್ನ ಡೆಕರ್ ಮಾಡೋಣ ಅಂತ ಹೇಳಿ ಈ ಕೇಕ್ ಸ್ಟ್ಯಾಂಡ್ನ ನಾನು ಅಮೆಝಾನಿಂದ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇದು ಆಯಿಲ್ ಟ್ರೇಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ತಗೊಂಡೆ. ಇದನ್ನ ಫಿಕ್ಸ್ ಮಾಡೋದು ಕೂಡ ತುಂಬಾ ಈಸಿ. ಜಸ್ಟ್ ಈ ಸ್ಕ್ರೂನ ಹಾಕಿ ಈ ಬೌಲ್ ಶೇಪಲ್ಲಿ ಇರೋದನ್ನ ಈ ಥರ ಹಾಕ್ಕೊಂಡ್ರೆ ಆಯಿತು. ಈ ಜಾರ್ ಆ್ಯಕ್ಚುಲಿ ನಮ್ಮಮ್ಮ ಉಪ್ಪಿನಕಾಯಿ ಹಾಕೋಕ್ಕೆ ಯೂಸ್ ಮಾಡ್ತಾಯಿದ್ರು, ಆದರೆ ಈಗ ನಾನು ನನ್ನ ಡೆಕರ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಜಾರ್ಗೆ ಅಂತಲೇ ನಾನಿಲ್ಲಿ ಕೆಲವು ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಆರ್ಟಿಫಿಷಿಯಲ್ ಫ್ಲವರ್ ಸ್ಟೆಮ್ ಸ್ವಲ್ಪ ಅದರ ಹೈಟಿಗೆ ಸ್ವಲ್ಪ ಲಾಂಗ್ ಇತ್ತು ಅಂತ ಹೇಳಿ ನಾನು ಅದನ್ನ ಕಂಪ್ಲೀಟಾಗಿ ಬೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಈ ರೋಸಸ್ನ ಕೂಡ ಈಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೀಶೋದಲ್ಲಿ ನಾನು ಈ ಟ್ರೇನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಕೊಟ್ಟಿರುವಂತಹ ಪ್ರೈಸ್ಗೆ ಈ ಕ್ವಾಲಿಟಿ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಇವಾಗ ಈ ಥರ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ.
ಈ ಡೆಕೋಪೇಜ್ ಆರ್ಟ್ನ ನಾನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದೀನಿ ಅಂತ ಬನ್ನಿ ನೋಡೋಣ. ಇಲ್ಲಿ ನಾನು ಈ ಚಪಾತಿ ಮಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಕಂಪ್ಲೀಟಾಗಿ ಒಂದು ಸ್ಯಾಂಡ್ ಪೇಪರ್ನ ಯೂಸ್ ಮಾಡಿ ಸ್ಕ್ರಬ್ ಮಾಡಿಕೊಂಡು ಇದಕ್ಕೆ ಬೇಸ್ ಆಗಿ ಚಾಕ್ ಪೇಂಟ್ ಮತ್ತು ಗೀಸೋ ಪೇಂಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಡ್ರೈ ಆದ ನಂತರ ಈ ಥರ ಡೆಕೋಪೇಜ್ ನ್ಯಾಪ್ಕಿನ್ ಸಿಗುತ್ತೆ ನಿಮಗೆ. ಈ ನ್ಯಾಪ್ಕಿನ್ಸಲ್ಲಿ 4 ಡಿಸೈನ್ ಒಂದೇ ಥರ ಇರುತ್ತೆ. ಅದಕ್ಕೋಸ್ಕರ ನಾನಿವಾಗ ಇಲ್ಲಿ ಒಂದು ಡಿಸೈನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡಲಿಕ್ಕೆ ನಾನಿವಾಗ ಒಂದು ತಿನ್ ಪೇಂಟ್ ಬ್ರಷ್ನ ತಗೊಂಡು ಕಂಪ್ಲೀಟ್ ಎಡ್ಜಸ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ವೆಟ್ ಆದರೆ ನಿಮಗೆ ಈಸಿಯಾಗಿ ಪೇಪರ್ ಕಟ್ ಆಗುತ್ತೆ, ಹಾಗಾಗಿ ಇಲ್ಲಿ ತಿನ್ ಬ್ರಷ್ನ ನಾನು ಯೂಸ್ ಮಾಡಿದ್ದೀನಿ. ಇದನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ಸೀಸರ್ ಯೂಸ್ ಮಾಡಿದರೆ ನಿಮಗೆ ಎಡ್ಜಸ್ ಚೆನ್ನಾಗಿ ಕಟ್ ಆಗಲ್ಲ. ಹಾಗಾಗಿ ಸಾಧ್ಯವಾದಷ್ಟು ವೆಟ್ ಮಾಡಿಕೊಂಡೇ ಈ ಪೇಪರ್ಸ್ನೆಲ್ಲ ಟೇರ್ ಮಾಡ್ಕೊಳ್ಳಿ. ಎಷ್ಟು ನೀಟಾಗಿ ನೀವು ಪೇಪರ್ಸ್ನ ಟೇರ್ ಮಾಡ್ಕೋತಿರೋ ಅಷ್ಟೇ ನೀಟಾಗಿ ನಿಮ್ಮ ಒಂದು ಆರ್ಟ್ ಬರುತ್ತೆ. ಇದಾದ ನಂತರ ಡೆಕೋಪೇಜ್ ನ್ಯಾಪ್ಕಿನ್ಸಲ್ಲಿ ನಿಮಗೆ 4ರಿಂದ 5 ಲೇಯರ್ ಇರುತ್ತೆ. ಅದರಲ್ಲಿ ಟಾಪ್ ಲೇಯರ್ನ ಪೀಲ್ ಮಾಡ್ಕೊಳ್ಳಿ. ಪೀಲ್ ಮಾಡಿದ ನಂತರ ಈ ಥರ ವುಡನ್ ಬೋರ್ಡ್ ಮೇಲೆ ಇಟ್ಕೊಳ್ಳಿ. ಇದಕ್ಕೆ ನಾನು ಇವಾಗ ಗ್ಲೂನ ಅಪ್ಲೈ ಮಾಡ್ತಾ ಇದ್ದೀನಿ. ಗ್ಲೂನ ಅಪ್ಲೈ ಮಾಡಿ ನಂತರ ಈ ಥರ ಒಂದು ಟ್ರಾನ್ಸ್ಫರ್ ಶೀಟ್ ಮೇಲೆ ನಾನು ಈ ನ್ಯಾಪ್ಕಿನ್ನ ಇಟ್ಕೊಂಡಿದ್ದೀನಿ. ಯಾಕೆ ಈ ಥರ ಇಟ್ಕೊಂಡಿದ್ದೀನಿ ಅಂತ ಹೇಳಿದರೆ, ಈ ಒಂದು ಮೆಥಡ್ ನಿಮಗೆ ಕಂಪ್ಲೀಟಾಗಿ ವ್ರಿಂಕಲ್ಸ್ನ ಅವಾಯ್ಡ್ ಮಾಡುತ್ತೆ. ಹೇಗೆ ನೀವು ಪ್ಲ್ಯಾಂಟ್ಸ್ಗೆ ವಾಟರ್ನ ಸ್ಪ್ರೇ ಮಾಡ್ತೀರೋ ಅದೇ ರೀತಿ ಈ ಒಂದು ನ್ಯಾಪ್ಕಿನ್ಗೆ ವಾಟರ್ನ ಸ್ಪ್ರೇ ಮಾಡ್ಕೊಳ್ಳಿ. ತುಂಬ ವೆಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನ್ಯಾಪ್ಕಿನ್ ತುಂಬ ಡೆಲಿಕೇಟ್ ಆದ್ದರಿಂದ ಇದು ಹರಿದೋಗುವಂತಹ ಚಾನ್ಸಸ್ ಇರುತ್ತೆ. ಈಗ ನಾನು ನನ್ನ ಫಿಂಗರ್ಸಿಂದ ಸಾಫ್ಟಾಗಿ ಎಲ್ಲ ಸೈಡು ಈ ಥರ ಎಳ್ಕೊಂಡು ಬರ್ತಾ ಇದ್ದೀನಿ. ಸೊ ವ್ರಿಂಕಲ್ಸ್ನ ನೋಡಿ, ಎಳ್ಕೊಂಡು ಬರುವಾಗ ವ್ರಿಂಕಲ್ಸ್ ಅವಾಯ್ಡ್ ಆಗ್ತಾ ಬರ್ತಾ ಇದೆ. ಬಿ ಜೆಂಟಲ್. ಕಂಪ್ಲೀಟ್ ಈ ವ್ರಿಂಕಲ್ಸ್ ಹೋಗ್ತಾ ಇದೆ ನೋಡಿ. ಯಾವಾಗ ನನಗೆ ಕಂಪ್ಲೀಟ್ ವ್ರಿಂಕಲ್ಸ್ ಹೋಗಿದೆ ಅಂತ ಗೊತ್ತಾಯಿತು, ಅದಾದ ನಂತರ ನಾನು ಈ ಟ್ರಾನ್ಸ್ಫರ್ ಶೀಟ್ನ ಈ ಬೋರ್ಡ್ ಮೇಲೆ ಇಟ್ಕೊಂಡಿದ್ದೀನಿ. ಇಟ್ಕೊಂಡ ನಂತರ ಒಂದು ಸಾಫ್ಟ್ ಬಟ್ಟೆಯಲ್ಲಿ ಇದನ್ನ ನಾನು ಪ್ರೆಷರ್ ಹಾಕಿ, ಜಾಸ್ತಿ ಪ್ರೆಷರ್ ಹಾಕೋಬೇಡಿ, ಸ್ವಲ್ಪ ಪ್ರೆಷರ್ ಹಾಕಿ ಈ ಥರ ಒಂದು ರಬ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಮತ್ತೆ ಗ್ಲಿಟರ್ ಪೆನ್ನಲ್ಲಿ ಬಟರ್ಫ್ಲೈಸ್, ಫ್ಲವರ್ಸ್, ಮಫಿನ್ಸ್ ಎಲ್ಲನೂ ಕೂಡ ನಾನು ಇಲ್ಲಿ ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹ್ಯಾಪಿನೆಸ್ ಈಸ್ ಹೋಮ್ ಮೇಡ್ ಅಂತ ಹೇಳಿ ಒಂದು ಕೋಟ್ನ ಬರೆದು ಅದನ್ನ ಗ್ಲಿಟರ್ ಬ್ಲ್ಯಾಕ್ ಪೆನ್ನಲ್ಲಿ ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಸೊ ಬ್ಯೂಟಿಫುಲ್ ವಾಲ್ ಆರ್ಟ್ ರೆಡಿಯಾಗಿದೆ. ನೆಕ್ಸ್ಟ್ ಈ ಬಾಟಲ್ ಆರ್ಟ್ ಗ್ಲಾಸ್ ಪೇಂಟಿಂಗ್ನ ನಾನು ಯಾವ ರೀತಿ ಮಾಡಿದ್ದೀನಿ ಅಂದರೆ, ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಲೈನ್ ಗ್ಲಾಸ್ ಬಾಟಲ್ನ ತಗೊಂಡಿದ್ದೀನಿ. ಈ ಪ್ಲೈನ್ ಗ್ಲಾಸ್ ಬಾಟಲ್ಗೆ ನಾನು ಈ ರೀತಿ ಗೋಲ್ಡನ್ 3D ಔಟ್ಲೈನರಿಂದ ಫ್ಲವರ್ಸ್ ಆ್ಯಂಡ್ ಲೀವ್ಸ್ನ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಈ ಗ್ಲಾಸ್ ಪೇಂಟ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ರೆಡ್ ಆ್ಯಂಡ್ ಗ್ರೀನ್ ಗ್ಲಾಸ್ ಪೇಂಟ್ ಕಲರ್ನ ಯೂಸ್ ಮಾಡಿದ್ದೀನಿ. ಈ ಗ್ಲಾಸ್ ಕಲರ್ಸ್ ಎಲ್ಲ ನಿಮಗೆ ಕ್ರಾಫ್ಟ್ ಐಟಮ್ಸ್ ನಿಮಗೆ ಇಟ್ಸಿ ಬಿಟ್ಸಿ ಅನ್ನುವಂತಹ ಸ್ಟೋರಲ್ಲಿ ಸಿಗುತ್ತೆ, ಇಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ನೀವು ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಬಟ್ ಇಟ್ಸಿ ಬಿಟ್ಸಿ ಹೋದರೆ ನಿಮಗೆ ಎಲ್ಲ ಕೂಡ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ಮತ್ತು ನಾನಿಲ್ಲಿ ಒಂದು ಗ್ರೀನ್ ಕಾರ್ನರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. Speed to the city streets, we began to feel the fire. We rise like tall buildings as the chemicals they take us higher. The night's young. ಈ ಟ್ರೇಗೆ ನಾನೀಗ ಈ ಸೆರಾಮಿಕ್ ಕಪ್ನ ಪೇಂಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ಪ್ಲೈನ್ ಸೆರಾಮಿಕ್ ಕಪ್ಸ್ ತಗೊಂಡು ಅದಕ್ಕೆ ಟೀಲ್ ಟ್ಯಾಂಗೋ ಎನ್ನುವಂತಹ ಶೇಡ್ ಚಾಕ್ ಪೇಂಟ್ನ ಕಂಪ್ಲೀಟಾಗಿ ಸ್ಪಾಂಜ್ ಡ್ಯಾಬರಿಂದ ಡ್ಯಾಬ್ ಮಾಡ್ಕೊಂಡಿದ್ದೀನಿ.
2 ಲೇಯರ್ ಟ್ಯಾಪ್ ಮಾಡಿದ ನಂತರ ನಾನು ಇದಕ್ಕೆ ಒಂದು ವೈಟ್ ಪೋಲ್ಕಾ ಡಿಸೈನ್ನ ಕೊಡ್ತಾ ಇದ್ದೀನಿ. ಇದಾದ ನಂತರ ಒಂದು ಕೋಟ್ ವಾರ್ನಿಷ್ ಹಾಕಿ ಈ ಥರ 3D ಔಟ್ಲೈನರಿಂದ ಹೈಲೈಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಕ್ಯಾನ್ಗೆ ನಾನು ಡೆಕೋ ಟ್ರಾನ್ಸ್ಫರ್ ಶೀಟ್ನ ಯೂಸ್ ಮಾಡಿದ್ದೀನಿ. ಚಾಕ್ ಪೇಂಟ್ ಯೂಸ್ ಮಾಡಿ ಪೋಲ್ಕಾ ಡಿಸೈನ್ ಕೊಟ್ಟು 3D ಔಟ್ಲೈನರಿಂದ ಹೈಲೈಟ್ ಮಾಡಿಕೊಂಡು ಒಂದು ಕೋಟ್ ವಾರ್ನಿಷ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ವಾಷಿಂಗ್ ಮಿಷಿನ್ ಕವರ್ಗೆ ಅಮೆಝಾನಿಂದ ಈ ಕವರ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಕ್ವಾಲಿಟಿ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಫ್ಯಾಬ್ರಿಕ್ ಕೂಡ ಅಷ್ಟೇ ಸಾಫ್ಟಾಗಿದೆ. ನನಗಂತೂ ಈ ಫ್ಯಾಬ್ರಿಕ್ ಇಷ್ಟು ಸಾಫ್ಟಾಗಿ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತೆ ಅಂತ ಖಂಡಿತವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾರಾದರೂ ವಾಷಿಂಗ್ ಮಿಷಿನ್ ಕವರ್ನ ಸರ್ಚ್ ಮಾಡ್ತಾಯಿದ್ರೆ ಡೆಫಿನೆಟಾಗಿ ನಾನು ಈ ಪ್ರಾಡಕ್ಟ್ನ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಇದರ ಯೂಸೇಜ್ ಕೂಡ ತುಂಬಾ ಈಸಿ. ನಿಮಗೆ ಯಾವಾಗ ವಾಷಿಂಗ್ ಮಿಷಿನ್ ಡೋರ್ ಓಪನ್ ಮಾಡಬೇಕು ಆವಾಗ ಈ ಥರ ಬಟ್ಟೆನ ಮೇಲ್ಗಡೆ ಹಾಕೊಂಡ್ರೆ ಸಾಕು, ಡೋರ್ನ ಈಸಿಯಾಗಿ ನೀವು ಓಪನ್ ಮಾಡ್ಕೋಬಹುದು. ಇವಾಗ ನಾನಿಲ್ಲಿ ಒಂದು ಟೆರಕೋಟಾ ಡೆಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಟೆರಕೋಟಾ ಡೆಕರ್ಗೆ ಈ ಪಾಟ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದನ್ನ ಯಾವ ರೀತಿ ನಾನು ರಿಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಟೆರಕೋಟಾ ಪಾಟ್ನ ಮೊದಲು ಸ್ಯಾಂಡ್ ಪೇಪರ್ನಲ್ಲಿ ನೀಟಾಗಿ ಸ್ಕ್ರಬ್ ಮಾಡಿ ಈ ಥರ ಬ್ಲ್ಯಾಕ್ ಚಾಕ್ ಪೇಂಟ್ನ ಕಂಪ್ಲೀಟಾಗಿ ಸ್ಪಾಂಜ್ ಡ್ಯಾಬರಲ್ಲಿ ಡ್ಯಾಬ್ ಮಾಡ್ಕೊಳ್ತಾ ಇದ್ದೀನಿ. ಡ್ಯಾಬ್ ಮಾಡ್ಕೊಂಡ ನಂತರ ಈ ಥರ ಮೆಟಾಲಿಕ್ ಪೇಂಟ್ ಸಿಗುತ್ತೆ. ಈ ಟಿಂಟೆಡ್ ಮೆಟಾಲಿಕ್ ಪೇಂಟ್ನ ಡ್ಯಾಬರಿಂದನೇ ಮತ್ತೆ ನಾನು ಇದನ್ನ ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಆವಾಗಲೇ ವಾಲೋ ಕ್ಲಾಕ್ನ ಕೂಡ ರೀಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. Our hearts beat to the city streets. We began to feel the fire. We rise like tall buildings as the chemicals they take us higher. ಹೋಪ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ. ಮತ್ತೆ ನಾನು ಮತ್ತೊಂದು ವಿಡಿಯೋದ ಮೇಕ್ ಓವರ್ ಜೊತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ನಮಸ್ತೆ.